Hi. You from? Hi. I'm from Kashmir. Kashmir? Yes. I am from Karnataka. You're from Karnataka. ಹೇಗೆ ಹೌ ಇಸ್ ಓಷನ್ ಲೇಕ್ ಇದು ರೀಲ್ಸ್ 15,000 ಮೇಲೆ ಓಡಿದೆ 1000 ಲೈಕ್ಸ್ ಬಂದಿದೆ. ಉತ್ತರ ಕರ್ನಾಟಕ ಮಂದಿನ ಕೇಳಿದೆ ಒಳ್ಳೆ ಇರುವಂತ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಮಂಡ್ಯದವನು, ಅದೇನೋ ನಮ್ ಕನ್ನಡ ಬಿಟ್ಟು ಬೇರೆ ಏನು ಬರೋದಿಲ್ಲ. ಅದ್ರಲ್ಲಿ 90 ಕಿಡ್ಸ್ ಬೇರೆ. ಈ 90 ಕಿಡ್ಸ್ ಗಳಿಗೆ ಏನಂದ್ರೆ ತುಂಬಾ ಸಂಕೋಚ ಜಾಸ್ತಿ. ಈ ಜಂಜಿಗಳೆಲ್ಲ ಇವತ್ತಿನ ಕಾಲದಲ್ಲಿ ಅವರು ಶಾಲೆ ಕಾಲೇಜ್ಗಳಲ್ಲೇ ಈ ತರ ಆಕ್ಟಿವಿಟಿನ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಯ್, ಯು ಫ್ರಮ್? Hi. Hi. I'm from Kashmir. Kashmir? Yes. I am from Karnataka. You're from Karnataka. ಹೇಗೆ ಹೌ ಇಸ್ ಓಷನ್ ಲೇಕ್ ಎಕ್ಸ್ಪೀರಿಯನ್ಸ್? Good experience. ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು. Nice to meet you, sir. ಥ್ಯಾಂಕ್ ಯು. ನೋಡಿ, ನಮ್ಮ ಕಾಶ್ಮೀರ್ ಫ್ರೆಂಡ್ಸ್ ಸಿಕ್ಕಿದ್ರು. ಬ್ಲಾಗ್ ಮಾಡೋದ್ರಲ್ಲಿ ನಂಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ. ನಮಗೊಂದು ಸ್ವಲ್ಪ ಸಂಕೋಚ ಆಗುತ್ತೆ, ಯಾಕೆಂದ್ರೆ ಬ್ಲಾಗ್ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ನನಗೆ ಕರ್ನಾಟಕ ಜನ ಸಪೋರ್ಟ್ ಬೇಕು. ಈ ತರ ಒಂದು ಬ್ಲಾಗ್ ಮಾಡ್ಬೇಕಾದ್ರೆ ಈ ತರ ಫ್ರೆಂಡ್ಸ್ ಆಗ್ತಾರೆ ಅಂದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಮಗೂ ಸ್ಟಾರ್ಟಿಂಗ್ ಅಲ್ಲಿ ಮಾಡಾಗ ತುಂಬಾ ಸಂಕೋಚ ಇರುತ್ತೆ. ನಾನು ನಿಜ ಹೇಳ್ತಾ ಇದೀನಿ, ಈಗ ಎಷ್ಟು ಸಂಕೋಚ ಆಗ್ತಾ ಇದೆ ಅಂದ್ರೆ ಅದು ಧೈರ್ಯ ಮಾಡಿ ಇವತ್ತ ಕಾರ್ ತಗೊಂಡು ಬಂದು ಮಾಡ್ಲೇಬೇಕು. ಏನಾರು ಒಂದು ಟಾಪಿಕ್, ಹೈದರಾಬಾದಿಗೆ ಬಂದಿದ್ದೀನಿ ಅಂತ ಅಂದು ಹುಸೇನ್ ಸಾಗರ್ ಲೇಕ್ ಹತ್ರ ನಂಗೆ ನಿಯರ್ ಬೈ, ನನ್ನ ಪಿ ಜಿ ನಿಯರ್ ಬೈ ಇದೆ, ಇಲ್ಲಿ ಬಂದು ನಾನು ಪಿ ಜಿ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ತುಂಬಾ ವೆಯ್ಟ್ ಮಾಡಿದೆ, ಆದ್ರೆ ತುಂಬಾ ಸಂಕೋಚ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಪಬ್ಲಿಕ್ ಅಲ್ಲಿ ಹಿಂಗ್ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ರೆ ನಮಗೂ ಒಂಥರ ಎಲ್ಲ ತುಂಬಾ ಜನಕ್ಕೆ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕೆಂದ್ರೆ ತುಂಬಾ ಜನ ಇದೇ ತರ ಬ್ಲಾಗ್ ಮಾಡ್ತಾ ಇರ್ತಾರೆ. ನಂತರನೇ ಎಷ್ಟೋ ಜನ ಈ ತರ ಸ್ಟಾರ್ಟ್ ಮಾಡಿದಾಗ ಈ ತರ ಎಲ್ಲ ಫೇಸ್ ನ ಎದುರಿಸ್ಬೇಕಾಗತ್ತೆ. ನಾವು ಅದ್ರಲ್ಲಿ 90 ಕಿಡ್ಸ್ ಬೇರೆ. ಈ 90 ಕಿಡ್ಸ್ ಗಳಿಗೆ ಏನಂದ್ರೆ ತುಂಬಾ ಸಂಕೋಚ ಜಾಸ್ತಿ. ಈ ಜಂಜಿಗಳೆಲ್ಲ ಇವತ್ತಿನ ಕಾಲದಲ್ಲಿ ಅವರು ಶಾಲೆ ಕಾಲೇಜ್ಗಳಲ್ಲೇ ಈ ತರ ಆಕ್ಟಿವಿಟಿನ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಯಾವತ್ತು 90 ಕಿಡ್ಸ್ ಗಳೆಲ್ಲ ಬ್ಯಾಕ್ ಬೆಂಚ್, ಅದ್ರಲ್ಲಿ ನಾನು ಫಸ್ಟ್ ಆಫ್ ಆಲ್ ಬ್ಯಾಂಕ್ ಬೆಂಚಸ್, ಹಿಂದೆ ಕುಂತ್ಕೊಳ್ಳೋದ್ ನಮ್ ಕೆಲಸ. ಯಾವುದೇ ಫಂಕ್ಷನ್ ಯಾವುದೇ ತರ ನಾವು ಮಾಡಿಲ್ಲ. ಈ ತರ ರೋಡಲ್ಲಿ ಹಿಂಗ್ ನಡ್ಕೊಂಡು ಪಾರ್ಕಿಂಗ್ ಅಲ್ಲೆಲ್ಲ ನಮ್ನೆ ನೋಡ್ಬೇಕಾದ್ರೆ ಸ್ವಲ್ಪ ಸಂಕೋಚ ಆಗುತ್ತೆ. ಆದ್ರೆ ಕಾಶ್ಮೀರದಲ್ಲಿ ಸಿಕ್ತಾಗ ಆತರ ಹಾಯ್ ಮಾಡಿದಾಗ ನಮ್ಗೆ ಒಂಥರ ತುಂಬಾ ಖುಷಿ ಆಗುತ್ತೆ. ಯಾವ ತರ ಅಂದ್ರೆ ನಾವು ಈ ತರ ಮಾಡ್ಬೋದು, ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಈಗೀಗ ಧೈರ್ಯ ಬರ್ತಾ ಇದೆ, ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಆಮೇಲೆ ಹೈದರಾಬಾದಲ್ಲಿ ಯಾರಿದ್ದೀರಾ ನಮ್ಮ ಕರ್ನಾಟಕದವರು, ಬಯೋಗ್ರಫಿ ಮಾಡ್ತಾ ಇದೀನಿ. ನಿಮ್ಗೇನ ಶೇರ್ ಮಾಡಬೇಕು ಅಂದ್ರೆ ದಯವಿಟ್ಟು ನನ್ನ ವಾಯ್ಸ್ ಬ್ಯಾಂಡ್ ಕರ್ನಾಟಕಕ್ಕೆ ಮೆಸೇಜ್ ಮಾಡಿ, ನಂಬರು ಇದೆ, ಕಾಲ್ ಮಾಡಿ. ನಾನು ನಮ್ಮ ಕರ್ನಾಟಕ ಜನ ಯಾವ ತರ ಇಲ್ಲಿ ಬದುಕ್ತಾ ಇದ್ದಾರೆ, ಹೈದರಾಬಾದಲ್ಲಿ ಯಾವ ತರ ಸ್ಟ್ರಗಲ್ ಪಡ್ತಾ ಇದೆ ಅಂತ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಸೊ ಏನಪ್ಪಾ ಅಂದ್ರೆ, ನಾನು ಎಷ್ಟೋ ದಿವಸದಿಂದ ನಾನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ಅರ್ಧ ಆಯಸ್ಸು ನಮ್ಮ ನಾಮಂಗಲ ತಾಲೂಕು ಕಳಿಸಂದ್ರ ಗ್ರಾಮಲ್ಲಿ ಕಳೆದೀನಿ. ಇನ್ನೊಂದು ಅರ್ಧ ಆಯಸ್ಸು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇದ್ದೀನಿ. ಬೆಂಗಳೂರು ಬಿಟ್ಟು ನಾನು ಬಂದನಲ್ಲ, ಇದೇ ಫಸ್ಟು ಧೈರ್ಯ ಮಾಡಿ ನಾನು ಹೈದರಾಬಾದಿಗೆ ಬಂದು ಕರ್ನಾಟಕ ಬಯೋಗ್ರಫಿ ಮಾಡಬೇಕು ಅಂತ ಅನಿಸ್ತು. ಸ್ವಲ್ಪ ನಂದು ಮೈಂಡ್ ಸ್ವಲ್ಪ ತುಂಬಾ ಬೇಜಾರಲ್ಲಿದ್ದೆ. ಅದಕ್ಕೆ ಹೈದರಾಬಾದಿಗೆ ಬಂದೆ. ಹೈದರಾಬಾದಿಗೆ ಬಂದ್ಮೇಲೆ ಸುಮ್ಮನೆ ಇರೋಕ್ಕಾಗಲ್ವಲ್ಲ, ಏನೋ ಒಂದು ಮಾಡೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಕರ್ನಾಟಕದವ್ರು ಇದ್ದೀರಾ, ದಯವಿಟ್ಟು ನಾನು ಆಲ್ರೆಡಿ ರಾಹುಲ್ ಹೆಗ್ಡೆ ಸರ್ನ ಬಯೋಗ್ರಫಿ ವಾಯ್ಸ್ ಬ್ಯಾಂಡ್ ಕರ್ನಾಟಕದಲ್ಲಿ ನಾನು ಅಪ್ರೋಚ್ ಮಾಡಿದೆ ಫಸ್ಟ್ ಟೈಮು. ಸೊ ಆಕ್ಚುಲಿ ಏನಾಗಿತ್ತು ಅಂದ್ರೆ, ನಾನು ಬೆಂಗಳೂರಿಂದ ಹೊಟ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ರಾಹುಲ್ ಹೆಗ್ಡೆ ಅವ್ರದ್ದು ನಮ್ಮ ಕರ್ನಾಟಕದಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಅವಾಗ ನಾನು ನೋಡಿದಾಗ ಏನಾಯ್ತು ಅಂದ್ರೆ, ನನ್ನ ಫ್ರೆಂಡ್ಗೆ ಹೇಳ್ದೆ, ಹೆಂಗಿರು ಹೋಗ್ತಾನಿಲ್ಲ, ನೋಡೋಣ ರಾಹುಲ್ ಹೆಗ್ಡೆ ಅವ್ರನ್ನ ಅಪ್ರೋಚ್ ಮಾಡ್ತೀನಿ ಅಂತ. ಹಂಗೆ ನನ್ನ ಫ್ರೆಂಡ್ಸು ಕಳಿಸ್ಬೇಕಾದ್ರೆ ಪಾಪ ಎಲ್ಲ ಬಂದಿದ್ರು. ಅವಾಗ ಅದೇ ತರ ಮಾತಾಡೋವಾಗ ಏನಂದ್ರು, ರಾಹುಲ್ ಹೆಗ್ಡೆ ಸುಲಭವಾಗಿ ಒಪ್ಕೊಳ್ಳೋದ್ ಡೌಟ್ ಇದೆ, ನೀವು ಫಸ್ಟ್ ಮಾಡ್ತಾ ಇದೆ ಇನ್ನೂ, ಅವರೆಲ್ಲ ದೊಡ್ಡ ಪೊಸಿಷನ್ ಇದ್ದಾರೆ ಅಂತ ಹೇಳಿದ್ರು. ಆವಾಗ ನಾನು ಆಯ್ತು, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ, ನೋಡೋಣ ಅಪ್ರೋಚ್ ಮಾಡ್ತೀನಿ ಅಂತ ಬಂದೆ. ಆದ್ರೆ ಇಲ್ಲಿ ನಂಗೆ ಏನಪ್ಪಾ ಅಂದ್ರೆ, ಬಂದೆ, ಒಳ್ಳೆ ನನ್ನ ಫ್ರೆಂಡ್ ಶ್ಯಾಮ್ ಅಂತ, ನಮ್ಮ ಖುಷಿ ಫ್ರೆಂಡ್ ಶ್ಯಾಮ್ ಅಂತ ಆಂಧ್ರದನು, ಪಾಪ ವೆಲ್ಕಮ್ ಮಾಡ್ದ. ನಮ್ಮ ಧರ್ಮೇಂದ್ರ ಅಣ್ಣಂಗೆ ಒಂದು ಕಾಲ್ ಮಾಡಿದೆ, ಇಲ್ಲ ನಮ್ಮ ಧರ್ಮೇಂದ್ರ ಅಣ್ಣ ಅಂತ ಅಂತೀನಿ ಪಾಪ, ಅವ್ರು ನಮ್ಮ ಕರ್ನಾಟಕದವರು, ಬೀದರ್ ಅವರು. ನಾನು ಸುಮ್ಮನೆ ಕಾಲ್ ಮಾಡಿದೆ, ಅಣ್ಣ ಈ ತರ ಮಾಡಬೇಕು, ಬಯೋಗ್ರಫಿ ಮಾಡಕ್ ಬಂದಿದ್ದೀನಿ, ಬೆಂಗಳೂರಿಂದ ಸುಮ್ಮನೆ ಕಾರ್ ಎತ್ಕೊಂಡ್ ಬಂದೆ ಬಯೋಗ್ರಫಿ ಮಾಡೋಣ ಅಂತ, ನಂಗೆ ಏನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತ. ಅವ ಎಂತ ಮನುಷ್ಯ ಅಂದ್ರೆ ಧರ್ಮೇಂದ್ರ ಅಣ್ಣ, ಅಂತ ಮನುಷ್ಯನ ನೋಡಿಲ್ಲ ಕರ್ನಾಟಕದಲ್ಲಿ. ಅಂತವ್ರು ಇರೋದ್ರಿಂದಲೇ ಇವತ್ತ ಕರ್ನಾಟಕ ಹೆಸರು ಉಳಿತಾ ಇದೆ ಅನ್ಸುತ್ತೆ. ಹಂಗೆ ಪರಿಚಯ ಆಯ್ತು. ಹಂಗೆ ರಾಹುಲ್ ಹೆಗ್ಡೆ ಅವ್ರನ್ನು ಅಪ್ರೋಚ್ ಮಾಡ್ದು, ಅವರು ತುಂಬಾ ಒಪ್ಕೊಂಡ್ರು.
ಯಾವ ತರ ಅಂದ್ರೆ ನಾನು ಪ್ರಯತ್ನ ಪಟ್ಟಿದ್ಕೆ ಫಸ್ಟ್ನೇದೇ ರಾಹುಲ್ ಹೆಗ್ಡೆ ಅವ್ರದ್ದಾಯ್ತು. ನಮ್ಮ ಫ್ರೆಂಡ್ಸ್ ನಂಬಕ್ಕೆ ಆಗ್ತಾ ಇಲ್ಲ ಅವ್ರಿಗೂ. ಸೊ ಅಂದ್ರೆ ನಾನು ಈ ವಿಚಾರದಲ್ಲಿ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಸೊ ಅವ್ರು ಫ್ರೀ ಇದಾರೆ ಅಂತ ಅಲ್ಲ, ನನಗೆ ಸಿಕ್ಕಿದ್ರು ಅಂತ ಅಲ್ಲ, ನನ್ನ ಪ್ರಯತ್ನ ಪಟ್ಟೆ ಆದ್ರೆ ಸಿಕ್ತು. ಸೊ ಇದ್ರಲ್ಲಿ ಏನ್ ಹೇಳ್ತೀನಿ, ನೀವು ಒಂದು ಪ್ರಯತ್ನ ಪಡಿ, ಯಾರಾಗಿರ್ಲಿ, ಯಾವ ಬ್ಲಾಗ್ ಮಾಡೋರಾಗಿರ್ಲಿ, ಪ್ರಯತ್ನ ಪಡಿ. ಆಗೋದು ಬಿಡೋದು ಅದು ನೋಡೋಣ ಮುಂದೆ, ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾರಿಗೂ. ಸೊ ಪ್ರಯತ್ನ ಪಟ್ರೆ ಅದಾಗುತ್ತೆ. ನೋಡಿ ಇವತ್ತು ರಾಹುಲ್ ಹೆಗ್ಡೆ ಅವ್ರದ್ದು ಇಂಟರ್ವ್ಯೂ ಮಾಡಿ ಪಾಡ್ಕಾಸ್ಟ್ ಅಲ್ಲ ನನ್ನ ವಾಯ್ಸ್ ಬ್ಯಾಂಡ್ ಕರ್ನಾಟಕದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟಿಂಗ್ ನೋಡ್ತಾ ಇದಾರೆ. ಆಮೇಲೆ ಇನ್ನೊಬ್ಬ ಏನಪ್ಪಾ ಅಂದ್ರೆ ಇದು ರೀಲ್ಸ್ 15,000 ಮೇಲೆ ಓಡಿದೆ, 1000 ಲೈಕ್ಸ್ ಬಂದಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ರಾಹುಲ್ ಹೆಗ್ಡೆ ಅವ್ರಿಗೆ ಸರ್ಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನನ್ನ ಫ್ರೆಂಡ್ ತುಂಬಾ ಆಶ್ಚರ್ಯಪಟ್ರು, ಇಲ್ಲ ನೀವು ಪ್ರಯತ್ನ ಪಟ್ಟಿದ್ದಾಗಿದೆ ಅಂತ. ನಾನು ತುಂಬಾ ಧೈರ್ಯ ಮಾಡಿ ಮಾತಾಡ್ತಾನೆ, ನಿಮ್ಗೆ ಹೇಳ್ತೇನೆ ಪದೇ ಪದೇ. ಇದೆ ಫಸ್ಟ್ನೇ ವಿಡಿಯೋ ಈ ತರ ರೋಡಲ್ಲಿ ಕುಂತ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಹುಸೇನ್ ಲೇಕ್ ಹತ್ರ. ನಂತರ ಎಷ್ಟೋ ಜನ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಟ್ರಬಲ್ ಪಟ್ಟಿರ್ತೀರಾ. ನಾನು ತುಂಬಾ ಒಳಗಡೆ ಸಂಕೋಚ ಆಗ್ತಾ ಇದ್ರು ನಿಮ್ ಜೊತೆ ಏನೋ ಮಾತಾಡ್ತಾ ಇಲ್ಲ, ಅದೇನ್ ಮಾತಾಡ್ತಾ ಇದೀನಿ ಗೊತ್ತಾಗ್ತಾ ಇಲ್ಲ. ಏನಾರ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಮ್ಮ ಕರ್ನಾಟಕ ಜನ ಕ್ಷಮಿಸ್ಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ದಯವಿಟ್ಟು ನೀವು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್, ಲೈಕ್ ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಒಂಥರ ತುಂಬಾ ಎನರ್ಜೆಟಿಕ್ ಆಗುತ್ತೆ. ವಿಡಿಯೋ ಮಾಡೋಣ ಬಿಡು, ಇಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಅವಾಗ ನಮ್ಗೆ ಇನ್ನೂ ಧೈರ್ಯ ಬರುತ್ತೆ. ಅದೇನಾದ್ರು ವಿಡಿಯೋ ಓಡ್ಲಿಲ್ಲ ಅಂದ್ರೆ ನಮ್ಗೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದೀನಿ, ನೀವು ನನಗೆ ಸಪೋರ್ಟ್ ಮಾಡಿ. ತುಂಬಾ ಜನದ್ದು ಎಷ್ಟೋ ಜನ ಸ್ಟ್ರಗಲ್ ಪಡ್ತಾ ಇದೆ ಕರ್ನಾಟಕದವರು. ಇಂಟರ್ವ್ಯೂ ಮಾಡ್ತೀನಿ. ಇಂಟರ್ವ್ಯೂ ಮೀನ್ಸ್ ಅವರ ಕಷ್ಟ ಸುಖಗಳನ್ನ ಕೇಳ್ತೀನಿ. ಯಾಕೆಂದ್ರೆ ನನಗೂ ಮೈಂಡ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇದೆ. ಅದೇ ತರ ನಾನು ಅದೇ ತರ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಂಗೆ ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಯೂಟ್ಯೂಬ್ಗಳಲ್ಲಿ ಹಾಕೊಂಡು, ಆಮೇಲೆ ಅಲ್ಲಿ ನಡೆದಿರೋ ಸ್ಟೋರಿಗಳು, ಎಷ್ಟೋ ಜನ ಸಕ್ಸಸ್ ಕಂಡಿರೋರು, ಎಷ್ಟೋ ಜನ ಫೇಲ್ಯೂರ್ ಆಗಿರೋ ಸ್ಟೋರಿಗಳು ನೋಡಿದಾಗ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ನಾವೇನ್ ತಪ್ಪು ಮಾಡಬಾರ್ದು. ನಮ್ಮ ಜನ ಎಷ್ಟು ಜನ ಹೊರ ರಾಜ್ಯಗಳಿಗೆ ಹೋಗಿ ಎಷ್ಟು ಜನ ಕ್ಲಿಕ್ ಆಗಿದ್ದಾರೆ, ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ, ಎಷ್ಟು ಜನ ಒಳ್ಳೊಳ್ಳೆ ಹುದ್ದೆಲಿ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ನಾವು ಬೇರೆ ರಾಜ್ಯಗಳು ಹೋಗ್ಬೋದು, ಇಂಥವ್ರಿದೆ, ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಜನಗಳು ಈ ತರ ಅಲ್ಲೂ ಬೆಳೆದಿದ್ದಾರೆ, ಕಷ್ಟ ಸುಖದಲ್ಲೂ ಆಗ್ತಾರೆ. ನಾನು ಚಿಕ್ಕ ವಯಸ್ಸಿಂದಲೂ ನಾನು ಸೌತ್ ಕರ್ನಾಟಕದಲ್ಲೇ ಬೆಳೆದನು. ನನಗೆ ಸೌತ್ ಕರ್ನಾಟಕದ ಬಗ್ಗೆ ಚೆನ್ನಾಗಿ ಗೊತ್ತು. ನಾನು ಟ್ರಿಪ್ ಅಂತಲೂ ನಾರ್ತ್ ಕರ್ನಾಟಕ ಹೋಗಿಲ್ಲ. ಯಾಕೆಂದ್ರೆ ನಾವು ಚಿಕ್ಕ SLCಲೆಲ್ಲ ಒಂದೊಂದು ದಿವಸ ಟ್ರಿಪ್ ಹೋಗ್ತಾ ಇದ್ದೋ. ನಾನು ಕಾಲೇಜ್ ಲೆವೆಲ್ ನಮ್ಮ ಕೆಲಸ ಜವಾಬ್ದಾರಿಯಿಂದ ನಾನು ಅದುವೇ ಟ್ರಿಪ್ಪೇ ಹೋಗಲಿದೆ. ಹೈದರಾಬಾದ್ ಔಟ್ ಆಫ್ ಸ್ಟೇಟ್ ಫಸ್ಟ್ ಟೈಮ್ ಬಂದಿರೋದು ನಾನು. ಉತ್ತರ ಕರ್ನಾಟಕ ನಮ್ಗೆ ಹೋಗೇ ಇಲ್ಲ. ಆದ್ರೆ ನನಗೆ ಇಲ್ಲಿ ಪರಿಚಯ ಆದರೆ ಉತ್ತರ ಕರ್ನಾಟಕದವರು. ಹೈದರಾಬಾದ್ ತುಂಬಾ ಜನ ಉತ್ತರ ಕರ್ನಾಟಕದವರಿದೆ. ಇಲ್ಲಿ ಎಷ್ಟೋ ಜನ ಜೀವನಗಳನ್ನ ಕಟ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಮಂದಿನ ಕೇಳಿದೆ ಒಳ್ಳೆಯರು ಅಂತ. ಇಲ್ಲಿ ಬಂದ್ಮೇಲೆ ಅವ್ರನ್ನ ಸತ್ಕಾರ ಮಾಡೋದ್ ನೋಡಿ ಉತ್ತರ ಕರ್ನಾಟಕದ ಮಂದಿ ಎಷ್ಟು ಒಳ್ಳೆಯರು ಅಂತ ಅಂದ್ರೆ, ನಿಜ ಹೇಳ್ತೀನಿ, ಹೃದಯವಾಗಿ ಹೇಳ್ತೀನಿ, ನಮ್ಮ ಅಣ್ಣ ತಂದಿರಿಗೆ, ಉತ್ತರ ಕರ್ನಾಟಕ ಮಂದಿಗೆ ಧನ್ಯವಾದಗಳು. ಯಾಕೆಂದ್ರೆ ಹೈದರಾಬಾದ್ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಅವ್ರು ಬಿಟ್ರಲ್ಲಿ ಯಾರು ಇಲ್ಲ. ನಮ್ಮ ಸೌತ್ ಕರ್ನಾಟಕ ಕಮ್ಮಿ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಉತ್ತರ ಕರ್ನಾಟಕ ಮಂದಿಗೆ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಫಸ್ಟ್ ಟೈಮ್ ಬಂದಾಗ, ನಾನು ಹೈದರಾಬಾದಿಗೆ ಹೇಳ್ತಾ ಇದ್ದೀನಿ ಆಗ್ಲಿಂದಲೇ, ಫಸ್ಟ್ ಟೈಮ್ ಬಂದಿದ್ದು ಔಟ್ ಆಫ್ ಸ್ಟೇಟ್ಗೆ. ಈ ತರ ಬಂದಾಗ ನನಗೆ ಇಲ್ಲಿ ಕರ್ನಾಟಕದವ್ರು ಹುಡುಕ್ದಾಗ ಉತ್ತರ ಕರ್ನಾಟಕ ಮಂದಿಗಳೇ ನನಗೆ ಸಿಗ್ತಾ ಇರೋದು. ಆದ್ರೆ ಅವರು ಎಷ್ಟು ಚಂದ ಅಂದ್ರೆ, ಯಾವ ತರ ಸ್ವೀಕಾರ ಮಾಡ್ತಾರೆ ಅಂದ್ರೆ, ಅಂದಿರ ಉತ್ತರ ಕರ್ನಾಟಕ ಮಂದಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನನ್ನ ಹೈದರಾಬಾದ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಧರ್ಮೇಂದ್ರ ಅಣ್ಣ ಆಗಿರ್ಬೋದು, ಬಸವರಾಜ ಅಣ್ಣ ಆಗಿರ್ಬೋದು, ಇನ್ನು ತುಂಬಾ ಜನ ನಂಗೆ ಪರಿಚಯ ಆಗಿದ್ದಾರೆ. ಅವ್ರೆಲ್ಲರೂ ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದಾರೆ. ಆಮೇಲೆ ತೆಲುಗು ನನ್ನ ಫ್ರೆಂಡ್ಸು ಜನ ಇದ್ದಾರೆ, ಅವರು ಅಷ್ಟೇ ನನ್ನ ಎಲ್ಲ ನೋಡ್ಕೊತಾ ಇದ್ದಾರೆ. ನಂಗೆ ಯಾರು ಗೊತ್ತಿಲ್ಲ, ನಾನು ಸುಮ್ಮನೆ ಬೆಂಗಳೂರಿಂದ ರ್ಯಾಂಡಮ್ ಆಗಿ ಕಾರ್ ಎತ್ಕೊಂಡ್ ಬರ್ತಾನೆ ಇದೆ. ಒಂದಿನ ಯಾರು ಅಲ್ಲಿ ಹೋದ್ಮೇಲೆ ಪರಿಚಯ ಆಗ್ತಾರೆ ಬಿಡು, ಅಲ್ಲಿ ಹೋದ್ಮೇಲೆ ಏನೋ ನನ್ಗೆ ಗೊತ್ತಿಲ್ಲ, ತುಂಬಾ ಬೇಜಾರಲ್ಲಿದ್ದೆ, ಬರ್ತಾನೆ ಇದೆ. ನಾನು ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಗೋಸ್ಕರ ಬಂದೆ. ಹಂಗೆ ಬಯೋಗ್ರಫಿ ಸ್ಟಾರ್ಟ್ ಮಾಡಿದೀನಿ. ನೋಡಿ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದೀನಿ ಮುಂದೆ ಎಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಫ್ರೆಂಡ್ಸ್ ಈ ವಿಡಿಯೋ ನೋಡ್ರೆ ನಿಜ ಹೇಳ್ತೀನಿ, ಅವ್ರು ನಗ್ತಾರೆ, ದಿಲೀಪ್ ಹಿಂಗೆಲ್ಲ ಮಾತಾಡ್ತಾ ಇಲ್ಲ ಅಂತ ಪಬ್ಲಿಕ್ ಅಲ್ಲಿ. ಯಾಕೆಂದ್ರೆ ಸಂಕೋಚ ಇದ್ದಿದೆಯಲ್ಲ. ಇನ್ನು ಹೈದರಾಬಾದ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಲೇಸ್ಗಳಿದೆ, ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಆಮೇಲೆ ನಮ್ಮ ಕನ್ನಡ ಜನ ಏನೆಲ್ಲ ಕಷ್ಟ ಪಡ್ತಾ ಇದಾರೆ, ಯಾವ ತರ ಇದಾರೆ, ಯಾವ ತರ ಬದುಕ್ತಾ ಇದಾರೆ. ಇದೇ ರಾಜ್ಯ ಅಲ್ಲ, ಬೇರೆ ರಾಜ್ಯಗಳಿಗೂ ಹೋಗ್ತೀನಿ. ಯಾರೇ ಇದ್ರು ಮೆಸೇಜ್ ಮಾಡಿ. ನಿಮ್ಗೆ ನನ್ನ ಕೈಲಿ ಎಷ್ಟು ನಿಮ್ನ ಆಚೆ ತಂದು ನಿಮ್ಮ ಕಷ್ಟ ಸುಖದಲ್ಲೂ ನಾನು ಭಾಗಿಯಾಗ್ತೀನಿ. ನಮ್ಮ ಕರ್ನಾಟಕ ಜನ ಎಲ್ಲೇ ಹೋದ್ರು ಒಗ್ಗಟ್ಟಾಗಿರ್ಬೇಕು. ಆಮೇಲೆ ಬೇರೆ ರಾಜ್ಯಗಳಿಗೆ ಬಂದು ಕಷ್ಟ ಪಡ್ತಾ ಇರ್ತಾರೆ. ಇಲ್ಲಿ ಯಾರು ಬೇರೆ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ನನಗೆ ಇಲ್ಲಿ ತೆಲುಗೇ ಬರ್ತಾ ಇಲ್ಲ. ಅದೇನಪ್ಪಾ ಅಂದ್ರೆ ಸ್ವಲ್ಪ ತೆಲುಗು ಸಿಮಿಲರ್ ಇರೋದ್ರಿಂದ ಕರ್ನಾಟಕದಿಂದ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ. ಹಂಗೆ ಬಂದು ಅವರು ತುಂಬಾ ಅದೇ ತರ ಕಷ್ಟ ಪಟ್ಟಿರ್ತಾರೆ ಇಲ್ಲಿ.
ಯಾವ ತರ ಅಂದ್ರೆ ಪಾಪ ಅವ್ರಿಗೆ ಯಾರು ಇಲ್ದ ಹೋದಾಗ ಸೊ ಇಲ್ಲಿ ಸಂಘಟನೆಗಳ ಮಾಡ್ಕೋಬೇಕು, ನಾವು ಒಂದು ಗ್ರೂಪ್ ಮಾಡ್ಕೋಬೇಕು ಕರ್ನಾಟಕದವರು. ಅವಾಗ ಸ್ವಲ್ಪ ನಮ್ಗೆ ಧೈರ್ಯ ಬರುತ್ತೆ. ನಮ್ಮ ಅಣ್ಣ ತಮ್ಮದಿರು ಕರ್ನಾಟಕದಿಂದ ಇನ್ನು ಹೈದರಾಬಾದ್ಗೋ ಮಹಾರಾಷ್ಟ್ರಕ್ಕೆ ಹೋದಾಗ ಕರ್ನಾಟಕ ಒಂದು ಸಂಘಟನೆ ಒಂದು ಗ್ರೂಪ್ ಇದ್ದಾಗ ಏನೋ ಹೋಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಾವು ಸ್ನೇಹ ಏನಾರ ಮಾಡಿ, ಅಲ್ಲೇನೋ ಪ್ರಾಬ್ಲಮ್ ಆಯ್ತು, ಏನಾರ ಪೊಲೀಸ್ ಕೇಸ್ ಆಯ್ತು, ಏನಾರ ಕಳ್ತನ ಆಯ್ತು, ಊಟಕ್ಕೆ ಕಾಸಿಲ್ಲ ಅಂದಾಗ ನಮ್ಮ ಅಣ್ಣ ತಮ್ಮದಿರ ಹತ್ರ ಹೋಗಿ ಕೇಳ್ಬೋದು. ಯಾರು ಬೇರೆ ಹತ್ರ ಕೇಳಿದ್ರೆ ನಮ್ಗೆ ಲ್ಯಾಂಗ್ವೇಜ್ ಬರಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ. ನಮ್ ಕರ್ನಾಟಕ ಮಂದಿಗಳು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ನಮ್ಮ ಅಣ್ಣ ತಮ್ಮದಿರು ಅಲ್ವಾ. ದಯವಿಟ್ಟು ಸಂಘಟನೆಗಳು ಇದೆ ಇಲ್ಲಿ ನೋಡಿದೀನಿ, ಆದ್ರೆ ಇನ್ನೂ ಒಗ್ಗಟ್ಟಾಗಿ ದೊಡ್ಡ ದೊಡ್ಡ ಸಂಘಟನೆ ಮಾಡ್ಕೊಂಡು ನಾವು ಒಗ್ಗಟ್ಟಾಗಿರ್ಬೇಕು. ಯಾವ್ದೇ ರಾಜ್ಯಕ್ಕೆ ಹೋದ್ರೂ ನಾವು ಯಾವ್ದೇ ಕಾರಣಕ್ಕೂ ಕರ್ನಾಟಕ ಯಾವ್ದು ಕಮ್ಮಿ ಇಲ್ಲ ಅಂತ ನಾವು ಬದುಕಬೇಕು. ನಾವು ಕರ್ನಾಟಕದವರು, ಯಾಕೆಂದ್ರೆ ನಾವು ನಮ್ ಕರ್ನಾಟಕದಿಂದ ಔಟ್ ಆಫ್ ಸ್ಟೇಟ್ ನಾವು ಹೋಗೋದಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಅಷ್ಟು ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಮಾತ್ರ ಸ್ವಲ್ಪ ಹೋಗ್ತಾರೆ, ಸೌತ್ ಕರ್ನಾಟಕದವ್ರು ಹೋಗೋದೇ ಇಲ್ಲ. ಆದ್ರೂ ಹೋಗ್ತೀವಿ ಒಂದೊಂದ್ ಟೈಮು ಕೆಲಸ ಬೇಕು, ನಾವು ದುಡಿಬೇಕು ಅಂದಾಗ ಬೇರೆ ರಾಜ್ಯಗಳಿಗೆ ವಲಸೆ, ಬೇರೆ ರಾಷ್ಟ್ರಗಳಿಗೆ, ಬೇರೆ ಕಂಟ್ರಿಗಳಿಗೆ ಹೋಗ್ಲೇಬೇಕಾಗುತ್ತೆ. ಸೊ ಅದರಿಂದ ಅವಾಗೆಲ್ಲ ನಾವು ಕಾಪಾಡ್ಕೋಬೇಕು, ಒಗ್ಗಟ್ಟಾಗಿರ್ಬೇಕು. ಅಂದ್ರೆ ನಾವು ಔಟ್ ಆಫ್ ಸ್ಟೇಟ್ಗಳಲ್ಲೆಲ್ಲ ನಾವು ಒಗ್ಗಟ್ಟಾಗಿರ್ಬೇಕು, ಒಂದು ಸಂಘಟನೆ ಮಾಡ್ಕೊಂಡು. ಆಮೇಲೆ ಇನ್ನೊಂದು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಕರ್ನಾಟಕ ರಕ್ಷಣಾ ವೇದಿಕೆ. ನಾನು ಚಿಕ್ಕ ವಯಸ್ಸಿಂದ ನಾನು 2009 ಬೆಂಗಳೂರಲ್ಲಿ ಬಂದಿದ್ದು. ಅವಾಗೆಲ್ಲ ನಾನು ಕೆಲವೊಂದು ಪ್ರದೇಶಗಳಿಗೆ ಹೋಗಕ್ಕಾಗ್ತಿತ್ತಿಲ್ಲ, ಕೆಲವೊಂದು ಏರಿಯಾಗಳಿಗೆ ನಾವು ಎಂಟ್ರಿನೇ ಕೊಡಂಗಿತ್ತಿಲ್ಲ ಕನ್ನಡದವ್ರು, ಯಾಕೆಂದ್ರೆ ಬೆಂಗಳೂರು ಆತರ ಇದೆ. ಆದ್ರೆ ರಕ್ಷಣಾ ವೇದಿಕೆಯವರು ನಮ್ಮ ನಾರಾಯಣಗೌಡರು ಆಗಿರ್ಬೋದು, ಇನ್ನು ತುಂಬಾ ನಮ್ಮ ವಾಟಾಳ್ ನಾಗರಾಜಣ್ಣ ಆಗಿರ್ಬೋದು, ನಾಗರಾಜ ಸರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಇನ್ನು ಹೆಸರುಗಳು ನನಗೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ಹೋರಾಟಗಾರರು ಯಾರೇ ಆಗಿರ್ಲಿ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮಿಂದೆಲ್ಲ ಕನ್ನಡ ಉಳಿತಾ ಇರೋದು. ನಾನು ತುಂಬಾ ವಿಡಿಯೋಗಳು ನೋಡ್ತಾ ಇದೀನಿ. ಕರ್ನಾಟಕದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನೀವು ಮುಂದೆ ಬಂದು ನಿಲ್ತೀರಾ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾರಾಯಣಗೌಡರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರು ನಾನು ಇದುವರೆಗೂ ನೋಡಿಲ್ಲ, ಒಂದಲ್ಲ ಒಂದಿನ ನೋಡ್ತೀನಿ. ಕರ್ನಾಟಕ ಅಂದ್ರೆ ನಾವು ಅದಲ್ಲ, ನಾನು ಮಂಡ್ಯದನು, ಅದೇನೋ ನಮ್ ಕನ್ನಡ ಬಿಟ್ಟು ಬೇರೆ ಏನು ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಮ್ ಕನ್ನಡ ಬಿಟ್ಟು ನಮ್ಗೆ ಮಾತಾಡಕ್ಕೆ ಬರಲ್ಲ. ಯಾಕೆಂದ್ರೆ ನಾವು ಲ್ಯಾಂಡ್ ಲಾಕ್ಡ್ ಕನ್ನಡದಲ್ಲಿ. ನಮ್ ಕನ್ನಡ ಅಂದ್ರೆ ತುಂಬಾ ಪ್ರೇಮ. ಅದೇನೋ ಹುಟ್ಟಾಗ್ಲೇ ಬಂದ್ಬಿಟ್ಟಿದ್ಯೋ ಅದನ್ನ ಹೇಳ್ತಾರ ಆಂಧ್ರದಲ್ಲಿ, ಹುಟ್ಟಾಗ್ಲೇ ಅದೇನೋ ನೀನ್ ಇವ್ನ ದುಶ್ಮನ್ ಅಂತ ಬೆಳೆಸ್ತಾರಲ್ಲ, ಹಂಗೆ ನಮ್ಗೆ ಕನ್ನಡ ಬಿಟ್ರೆ ಬೇರೆ ಏನು ಬರೋದಿಲ್ಲ. ಸೊ ಹಂಗೆ ನಾವು ಬೆಳೆದವರು ಮಂಡ್ಯದಲ್ಲಿ. ಈ ಕನ್ನಡ ಉಳಿಬೇಕು ಅಂದ್ರೆ ಇಂಥ ಸಂಘಟನೆಗಳು ತುಂಬಾ ಆಗ್ಬೇಕು. ಒಳ್ಳೇದ್ ಮಾಡ್ತಾ ಇದ್ದೀರಾ. ನಿಮ್ಗೆ ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ, ಧನ್ಯವಾದ ಹೇಳ್ತಾ ಇದೀನಿ. ಎಲ್ಲಾ ಸಂಘಟನೆ ಹೋರಾಟಗಾರರಿಗೂ ಧನ್ಯವಾದ ಹೇಳ್ತಾ ಇದೀನಿ.